ಎಐಎಡಿಎಂಕೆ ಒಂದು ಮಹತ್ವದ ಹೆಜ್ಜೆಯನ್ನು ಇರಿಸ್ತಾ ಇದೆ. ಡಿಎಂಕೆ ಹಾಗೂ ಎಡಪಕ್ಷಗಳನ್ನ ಬಹುಶಃ ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲೋ ಅಥವಾ ಹೊಸ ರಾಜಕೀಯ ಹೆಜ್ಜೆನೋ ಗೊತ್ತಿಲ್ಲ. ಎನ್ಡಿಎ ಮೈತ್ರಿಕೂಟದಿಂದಾನೇ ನಾವು ಹೊರಗಡೆ ಬರ್ತೀವಿ ಅನ್ನುವಂಥ ನಿರ್ಧಾರವನ್ನ ಈಗ ಎಐಎಡಿಎಂಕೆ ತೆಗೆದುಕೊಳ್ತಾ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಎಐಎಡಿಎಂಕೆ ಹೊರಗಡೆ ಬರುತ್ತಾ? ಹೊರಗಡೆ ಬಂದು ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಡುವಂಥ ಕುರಿತಾಗಿ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ಈ ರೀತಿಯಾಗಿ ಒಂದು ಪ್ರಾಬಬಿಲಿಟಿ ಇದೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ತಮಿಳುನಾಡಿನ ರಾಜಕೀಯದ ಚದುರಂಗದಲ್ಲಿ. ಈಗ ಮತ್ತೊಮ್ಮೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಂದ್ರಮೋಹನ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್. ಚಂದ್ರಮೋಹನ್, ಈಗ ಒಂದು ಕಡೆ ಎಐಎಡಿಎಂಕೆ ಎನ್ಡಿಎ ಮಿತ್ರಪಕ್ಷವಾಗಿರೋದೇ ಎಲ್ಲೋ ಒಂದು ಕಡೆ ಸರ್ಕಾರ ರಚನೆಗೆ ತಡೆಯನ್ನು ಒಡ್ತಾ ಇರುವಂಥದ್ದು. ಸೊ ಹೀಗಾಗಿ ನಾವು ಎನ್ಡಿಎ ಮೈತ್ರಿಕೂಟದಿಂದನೇ ಹೊರಗಡೆ ಬರ್ತೀವಿ ಅನ್ನುವಂಥ ನಿರ್ಧಾರವನ್ನು ಎಐಎಡಿಎಂಕೆ ಮಾಡಿದಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಅದಾಯಿತು ಅಂತಾದರೆ ಆಗ ಈ ಸಮಾನ ಮನಸ್ಕ ಪಕ್ಷಗಳು ಅಂದರೆ ದ್ರಾವಿಡ ಪಕ್ಷಗಳು ಅಥವಾ ಎಡಪಕ್ಷಗಳು ಎಲ್ಲವೂ ಕೂಡ ಸೇರಿಕೊಂಡು ಈ ಸರ್ಕಾರ ರಚನೆ ಇನ್ನಷ್ಟು ವೇಗವಾಗಿ ನಡೀಬಹುದು ಅಂತ ಒಂದು ಪ್ರಾಬಬಿಲಿಟಿ. ಮತ್ತೊಂದೇನು ಅಂತಂದರೆ ಡಿಎಂಕೆ ಸಹವಾಸ ಬೇಡ, ಟಿವಿಕೆಗೆ ಬೆಂಬಲ ಕೊಡೋಣ ಅನ್ನುವಂಥ ರೀತಿಯಲ್ಲಿ ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಎಐಎಡಿಎಂಕೆ ನಾಯಕರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಎರಡರಲ್ಲಿ ಯಾವ ಸಾಧ್ಯತೆ ಹೆಚ್ಚು ಪಾಸಿಬಲ್ ಅಂತ ಕಾಣಿಸ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಈಗ ಮುಖ್ಯವಾಗಿ ಡಿಎಂಕೆ ಪಕ್ಷ ಎಡಿಎಂಕೆ ಪಕ್ಷದ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಡಲಿಕ್ಕೆ ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಆ ಮೊದಲನೇ ಷರತ್ತು ಏನು ಅಂತ ಅಂದರೆ ಎಡಿಎಂಕೆ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿ ಇರಬಾರ್ದು. ಬಿಜೆಪಿ ಪಕ್ಷ ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಎಡಿಎಂಕೆ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಜಾತ್ಯತೀತ ತತ್ವ ಸಿದ್ಧಾಂತ ನಿಲುವಿಗೆ ಧಕ್ಕೆ ಆಗುತ್ತೆ. ಈ ಕಾರಣಕ್ಕಾಗಿಯೇ ಎಡಿಎಂಕೆ ಪಕ್ಷ ಎನ್ಡಿಎ ಮೈತ್ರಿಕೂಟದಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದರೆ ಮಾತ್ರನೇ ನಾವು ಎಡಿಎಂಕೆ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ನೀಡ್ತೇವೆ. ಜೊತೆಗೆ ನಮ್ಮ ಮಿತ್ರ ಪಕ್ಷಗಳ ಬೆಂಬಲವನ್ನು ಕೂಡ ಎಡಿಎಂಕೆ ಪಕ್ಷಕ್ಕೆ ಕೊಡಿಸ್ತೇವೆ ಎನ್ನುವ ಮಾತುಕತೆಯನ್ನ ಈಗ ಡಿಎಂಕೆ ಪಕ್ಷ ಎಡಿಎಂಕೆ ನಾಯಕರುಗಳಿಗೆ ಹೇಳಿದೆ. ಹೀಗಾಗಿನೇ ಈಗ ಎಡಿಎಂಕೆ ಪಕ್ಷ ಎನ್ಡಿಎ ಮೈತ್ರಿಕೂಟದಿಂದಲೇ ಹೊರಗಡೆ ಬರಲಿಕ್ಕೂ ಕೂಡ ಗಂಭೀರವಾದಂತಹ ಚಿಂತನೆಯನ್ನು ನಡೆಸ್ತಾ ಇದೆ. ಈಗ ತಮಿಳುನಾಡಿನಲ್ಲಂತೂ ಬಿಜೆಪಿಯ ಓರ್ವ ಎಂಎಲ್ಎ ಮಾತ್ರ ಆಯ್ಕೆ ಆಗಿದ್ದಾರೆ. ಉದಕಮಂಡಲ್ ಕ್ಷೇತ್ರದಿಂದ ಓರ್ವ ಎಂಎಲ್ಎ 900 ಮತಗಳಿಂದ ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಎನ್ಡಿಎ ಮೈತ್ರಿಕೂಟದಿಂದ ಎಡಿಎಂಕೆ ಪಕ್ಷ ಹೊರಗಡೆ ಬರೋದ್ರಿಂದ ಅದಕ್ಕೆ ರಾಜಕೀಯವಾಗಿ ಯಾವುದೇ ಹೆಚ್ಚಿನ ನಷ್ಟ ಉಂಟಾಗೋದಿಲ್ಲ. ಎನ್ಡಿಎದಿಂದ ಹೊರಗಡೆ ಬಂದ್ರೆ ಎಡಿಎಂಕೆ ಪಕ್ಷಕ್ಕೆ ರಾಜಕೀಯವಾದಂತಹ ಲಾಭಗಳೇ ಜಾಸ್ತಿ. ಏನಂತಂದ್ರೆ ಡಿಎಂಕೆ ಪಕ್ಷದ ಬಾಹ್ಯ ಬೆಂಬಲವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದು. ಡಿಎಂಕೆ ಕೂಡ ತನ್ನ ಮಿತ್ರ ಪಕ್ಷಗಳಾದಂತಹ ವಿಸಿಕೆ, ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲವನ್ನು ಕೂಡ ಕೊಡಿಸುತ್ತೆ. ಇದರಿಂದ 118ರ ಮ್ಯಾಜಿಕ್ ನಂಬರ್ ಅನ್ನು ಕೂಡ ದಾಟಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ತನ್ನ ಮಿತ್ರ ಪಕ್ಷಗಳಾದಂತಹ ಪಿಎಂಕೆ, ಎಂಎಂಕೆ ಪಕ್ಷಗಳ ಬೆಂಬಲ ಕೂಡ ಇರುತ್ತೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಬೆಂಬಲವನ್ನು ಕೂಡ ಪಡ್ಕೊಳ್ಬಹುದು. ಆಗ ಯಾವುದೇ ತತ್ವ ಸಿದ್ಧಾಂತದ ಸಮಸ್ಯೆ ಕೂಡ ಎದುರಾಗೋದಿಲ್ಲ. ಒಂದು ಜಾತ್ಯತೀತ ಸರ್ಕಾರವೂ ಕೂಡ ಆಗುತ್ತೆ. ಜೊತೆಗೆ ಸರ್ಕಾರ ಕೂಡ ಆಗುತ್ತೆ. ಎಡಿಎಂಕೆ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಆಗುತ್ತೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರೇ ಸಿಎಂ ಆಗ್ತಾರೆ. ಆ ಕಾರಣಕ್ಕಾಗಿಯೇ ಈಗ ಎಡಿಎಂಕೆ ಪಕ್ಷ ಕೂಡ ಎನ್ಡಿಎದಿಂದ ಹೊರಗಡೆ ಬರೋದ್ರ ಬಗ್ಗೆ ಗಂಭೀರವಾದಂತಹ ಆಲೋಚನೆ ನಡೆಸ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಅಂತಿಮವಾದಂತಹ ತೀರ್ಮಾನವನ್ನ ಕೈಗೊಳ್ಳುವಂತದ್ದು ಮಾತ್ರ ಬಾಕಿ ಇದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಗೂ ಕೂಡ ತಮಿಳುನಾಡಲ್ಲಿ ಈಗ ಅಧಿಕಾರಕ್ಕೆ ಬಂದಂತಹ ಮೈತ್ರಿಕೂಟದ ಭಾಗವಾಗಿ ಕಾಂಗ್ರೆಸ್ ಇರುವಂತದ್ದು ಇಷ್ಟ ಇಲ್ಲ. ಈ ಕಾರಣಕ್ಕಾಗಿಯೇ ಎಡಿಎಂಕೆ ಪಕ್ಷ ಎನ್ಡಿಎದಿಂದ ಹೊರಗಡೆ ಹೋಗ್ತೀರಾ ಹೋಗಿ, ಆದ್ರೆ ನೀವು ಡಿಎಂಕೆ ಜಯ ಬೆಂಬಲವನ್ನು ಪಡ್ಕೊಂಡು ತಮಿಳುನಾಡಲ್ಲಿ ಸರ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಸರ್ಕಾರ ಬರದಂತೆ ನೋಡ್ಕೊಳ್ಬೇಕು ಅನ್ನುವ ಮಾತನ್ನು ಕೂಡ ಬಿಜೆಪಿಯ ನಾಯಕರುಗಳು ದೆಹಲಿಯಿಂದಲೇ ಎಡಿಎಂಕೆ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಎಡಿಎಂಕೆ ನಾಯಕರುಗಳು ನೇರವಾಗಿಯೇ ಡಿಎಂಕೆ ಜೊತೆಗೆ ಚರ್ಚೆಯನ್ನು ನಡೆಸಿ ಸರ್ಕಾರ ರಚನೆ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಬಿಜೆಪಿಯನ್ನು ಹೊರಗಿಟ್ಟಾದ್ರೂ ಸರಿನೇ ಸರ್ಕಾರವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಎಡಿಎಂಕೆ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ ಈ ಮೂಲಕವಾಗಿ ಬಿಜೆಪಿಗೂ ಕೂಡ ಒಂದು ರಾಜಕೀಯವಾದಂತಹ ಒಂದು ನೆರೆಟಿವ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನಂದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಮಿತ್ರಕೂಟ ಅಥವಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬರದಂತೆ ತಡೆದಂತಹ ಒಂದು ಪ್ರಯೋಜನ ಕೂಡ ಇರುತ್ತೆ. ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮಿತ್ರಕೂಟದ ಸರ್ಕಾರ ಇಲ್ಲ, ಅಲ್ಲಿರುವಂಥದ್ದು ಡಿಎಂಕೆ ಮತ್ತು ಎಡಿಎಂಕೆ ಸರ್ಕಾರ ಅಂತೇಳಿ ಬಿಂಬಿಸಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೂ ಕೂಡ ಅನುಕೂಲ ಆಗುತ್ತೆ. ಈ ಕಾರಣಕ್ಕಾಗಿಯೇ ಈಗ ಬಿಜೆಪಿ ನೀವು ನಮ್ಮ ಮೈತ್ರಿಕೂಟ ಕಟ್ಕೊಂಡು ಎನ್ಡಿಎದಿಂದ ಹೊರಗಡೆ ಹೋಗೋದಾದ್ರೂ ಹೋಗಿ, ಆದರೆ ಕಾಂಗ್ರೆಸ್ ಮೈತ್ರಿಕೂಟ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರ ಮಾಡದಂತೆ ತಡಿಬೇಕು ಅನ್ನುವ ಮಾತನ್ನ ಈಗ ಬಿಜೆಪಿ ನಾಯಕರುಗಳು ಕೂಡ ಎಡಿಎಂಕೆ ನಾಯಕರುಗಳಿಗೆ ಹೇಳಿದ್ದಾರೆ. ಹೀಗಾಗಿ ಈಗ ಒಂದು ಬಿರುಸಿನ ರಾಜಕೀಯ ಚಟುವಟಿಕೆಗಳು ತೆರೆಮರೆಯಲ್ಲೇ ನಡೀತವೆ. ಆದರೆ ಅಂತಿಮ ತೀರ್ಮಾನವನ್ನು ಕೈಗೊಂಡು ಅದನ್ನು ಸಾರ್ವಜನಿಕವಾಗಿ ಪ್ರಕಟಿಸುವಂಥದ್ದು ಮಾತ್ರನೇ ಬಾಕಿ ಇದೆ. ಈಗ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಗವರ್ನರ್ ರಾಜೇಂದ್ರ
ವಿಶ್ವನಾಥ್ ಅರ್ಲೇಕರ್ ಅವ್ರನ್ನ ಭೇಟಿಯಾಗಿ ತಮಗಿರ್ತಕ್ಕಂಥ ಬೆಂಬಲದ ಬಗ್ಗೆನೂ ಕೂಡ ಈಗ ಮಾತುಕತೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗ ಗವರ್ನರ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಗವರ್ನರ್ ಅವರು ಈಗಾಗಲೇ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಸದ್ಯಕ್ಕಂತೂ ಸರ್ಕಾರ ರಚನೆಗೆ ನಾನು ಆಹ್ವಾನಿಸೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಗವರ್ನರ್ ಇನ್ನೂ ಎಷ್ಟು ದಿನಗಳ ಕಾಲ ಇದೇ ರೀತಿ ಕಾಯ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಇವತ್ತು ವಿಸಿಕೆ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ತಮ್ಮ ಬೆಂಬಲ ಟಿವಿಕೆ ಪಕ್ಷಕ್ಕೆ ಇರುತ್ತಾ ಇರಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಕೈಗೊಂಡು ಪ್ರಕಟಿಸ್ತಾರೆ. ರಾಹುಲ್. ರೈಟ್ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.